ಫ್ಲೆಕ್ಸ್ ವಿಚಾರಕ್ಕೆ ಪೌರಾಯುಕ್ತೆಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೇಳಿದ ಜಮೀರ್ ಮಗ ನಟ ಜೈದ್ ಖಾನ್. ಕಲ್ಟ್ ಸಿನಿಮಾದ ಈವೆಂಟ್ ಶಿಡ್ಲಘಟ್ಟದ ನೆಹರು ಮೈದಾನದಲ್ಲಿ ನಡೆದಿತ್ತು. ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈದಿನ್ ಯಾವ ಪಾತ್ರನೂ ಆ ಪ್ರಕರಣದಲ್ಲಿ ಇರಲಿಲ್ಲ. ಆದರೆ ಜೈದಿನ ಬ್ಯಾನರ್ ಅನ್ನು ಅಳವಡಿಸುವ ವಿಚಾರದಲ್ಲೇ ನಡೆದಿತ್ತು ಅಂತ ಒಂದಷ್ಟು ಜನ ಮಾತನಾಡ್ತಾರೆ. ಕಲ್ಟ್ ಸಿನಿಮಾದ ಈವೆಂಟ್ ಶಿಡ್ಲಘಟ್ಟದಲ್ಲಿ ನೆಹರು ಮೈದಾನದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅದರಿಂದ ಏನಾದರೂ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಅಂದ್ರೆ ಈತನ ಬ್ಯಾನರ್ ಕಟ್ಟೋದ್ರಿಂದ, ಆ ಬಳಿಕ ನಗರಸಭೆಗೆ ದೂರು ಬಂದಿದ್ದರಿಂದ ಅದನ್ನು ತೆಗೆದುಹಾಕಲಾಗಿತ್ತು. ಈ ಸಂಬಂಧ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಾ ಗೌಡ ಕರೆ ಮಾಡಿ ಅಶ್ಲೀಲ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಎಲ್ಲ ಘಟನೆಯ ಬಗ್ಗೆ ಜೈದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಅಭಿಮಾನಿಗಳ ಪರವಾಗಿ ಕ್ಷಮೆ ಕೇಳುತ್ತೇನೆ. ಗಮನಕ್ಕೆ ಬಂದಿರಲಿಲ್ಲ, ಆ ಘಟನೆ ನಡೀಬಾರ್ದಿತ್ತು ಎಂದು ಕ್ಷಮೆ ಕೇಳಿದ ಜೈದ್ ಖಾನ್. ಪಾಪ ಇದು ಆತನ ದೊಡ್ಡ ಗುಣ ಅನ್ಸುತ್ತೆ. ಈ ಘಟನೆಗೂ ಈ ಗಲಭೆಗೂ ಮತ್ತು ಜೈದ್ ಖಾನಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ಈತನ ಮೇಲೆ ಅಭಿಮಾನ ಇಟ್ಕೊಂಡು ಅವನು ಯಾವನೋ ರಾಜೀವ್ ಗೌಡ ಬ್ಯಾನರ್ ಕಟ್ಟೋದಕ್ಕೆ ಹೊಂಟಿದ್ದ. ಆ ಬ್ಯಾನರ್ ಅತ್ಯಂತ ಅವೈಜ್ಞಾನಿಕವಾಗಿತ್ತು. ಆ ಬ್ಯಾನರ್ ಕಟ್ಟುವ ಜಾಗಗಳಲ್ಲಿ ಅಪಘಾತ ನಡೆಯಬಹುದಾದ ಸಾಧ್ಯತೆಗಳಿತ್ತು. ಪೌರಾಯುಕ್ತೆ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿ ಪರ್ಮಿಷನ್ ಕೊಡೋದಕ್ಕೆ ಆಗೋದಿಲ್ಲ. ನೀವು ವೈಜ್ಞಾನಿಕ ಸೂತ್ರಗಳನ್ನು ಅನುಸರಿಸಿಲ್ಲ, ಹಾಗಾಗಿ ನಿಮಗೆ ಬ್ಯಾನರ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಅಮೃತಾ ಗೌಡ ಪೌರಾಯುಕ್ತೆ ನಿರ್ಧಾರಕ್ಕೆ ಬಂದಿದ್ರು. ಆ ನಿರ್ಧಾರ ಈತನಿಗೆ ತೃಪ್ತಿ ಕೊಟ್ಟಿರಲಿಲ್ಲ. ಯಾರು? ರಾಜೀವ್ ಗೌಡನಿಗೆ. ಅವನು ಸಂಜೆ ಹೊತ್ತಲ್ಲ ಅದು ಕೊಳತ್ ದ್ರಾಕ್ಷಿ ಹಣ್ಣಿನ ರಸ ಇಳಿಸ್ಕೊಂಡಿದ್ನೋ ಏನೋ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ. ಈ ಘಟನೆ ಇದೆಯಲ್ಲ, ಈ ಘಟನೆ ಜೈದ್ ಖಾನ್ನನ್ನು ಭಾವನಾತ್ಮಕವಾಗಿ ಕಾಡಿದೆ. ಅದಕ್ಕೆ ಅವರು ಪ್ರತ್ಯಕ್ಷ ಕಾರಣರ ಅಲ್ದಲೇ ಇದ್ರು, ಪರೋಕ್ಷವಾಗಿ ಅವರು ಕೂಡ ಕಾರಣರೇ ಆಗ್ತಾರೆ. ಕಾರಣ ಅವ್ರದ್ದೇ ಬ್ಯಾನರು. ಆವತ್ತಿನ ದಿನನೇ ಫೋನ್ ಮಾಡಿ ಹೇಳ್ಬೋದಾಗಿತ್ತು, ರಾಜೀವ್ ಬಾಯ್ ನನ್ನ ಬ್ಯಾನರ್ ಹಾಕಬೇಕು ಅಂತೇನೂ ಇಲ್ಲ, ಅದನ್ನು ತೆಗೆಸ್ಬಿಡಿ, ಯಾಕೆ ಸುಮ್ಮನೆ ಗಲಾಟೆ ಅಂತೇಳಿ ಅವತ್ತಿನ ದಿನ ಫೋನ್ ಮಾಡಿ ಹೇಳ್ಬೋದಾಗಿತ್ತು. ಆದರೆ ಸರಿ, ಒಂದು ದೊಡ್ಡ ಗುಣ ಮೆರೆದಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಕ್ಷಮೆ ಕೇಳಿದಾರಂತೆ ಜೈದ್ ಖಾನ್. ಕೋಟೆ ವೃತ್ತದ ಬಳಿ ದಾರಿಗೆ ಅಡ್ಡಲಾಗಿ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಇದರಿಂದ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿತ್ತು. ಆ ಬಳಿಕ ನಗರಸಭೆಗೆ ದೂರು ಬಂದಿದ್ದರಿಂದ ಅದನ್ನು ತೆಗೆದುಹಾಕಲಾಗಿತ್ತು. ಈ ವಿಚಾರ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಇದರಿಂದ ಯಾರಿಗಾದರೂ ಬೇಸರ ಆಗಿದ್ರೆ ಕ್ಷಮೆ ಕೊಡಿ ಅಂತೇಳಿ ಕ್ಷಮೆ ಕೇಳಿದ್ದಾರೆ. ನನ್ನ ಅಭಿಮಾನಿಗಳ ಪರವಾಗಿ ಕ್ಷಮೆ ಕೇಳುತ್ತೇನೆ. ಈ ಘಟನೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆ ಘಟನೆ ನಡೀಬಾರ್ದಾಗಿತ್ತು ಅಂಥೇಳಿ ಜೈದ್ ಖಾನ್ ಕ್ಷಮೆ ಯಾಚನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.